ಎಲ್ಲರಿಗೂ ಭೋಜನ ಪಾಕ ಚಾನಲ್ಗೆ ಸ್ವಾಗತ. ಇವತ್ತು ಪ್ರೋಟೀನ್ ರಿಚ್ ಮೊಳಕೆ ಕಾಳು ಬಳಸ್ಕೊಂಡು ಕಟ್ಲೆಟ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನಿಲ್ಲಿ ಮಿಕ್ಸಿ ಜಾರ್ಗೆ 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, 1 ಇಂಚು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಮೊಳಕೆ ಕೊಟ್ಟಿರೋ ಕಾಳನ್ನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡಬೇಡಿ, ಸ್ವಲ್ಪ ತರಿಯಾಗೆ ಪೇಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಾಳು ಇಷ್ಟ ಆಗುತ್ತೋ ಅದನ್ನು ಮೊಳಕೆ ಕಟ್ಟಿ ತಗೊಳ್ಳಿ. ನಾನಿಲ್ಲಿ ಹೆಸರು ಕಾಳು, ಕಡಲೆಕಾಳು, ಅಳಸಂಡೆ ಕಾಳು ತೊಗೊಂಡಿದ್ದೀನಿ. ನಾನಿಲ್ಲಿ ಇವಾಗ ಲೋ ಫ್ಯಾಟ್ ಪನ್ನೀರ್ ತೊಗೊಂಡಿದ್ದೀನಿ 200 ಗ್ರಾಮ್ ಅಷ್ಟು. ಅದನ್ನು ತುರ್ದು ಒಂದು ಬೌಲಲ್ಲಿ ಇಕ್ಕಿದ್ದೆ. ಇವಾಗ ಇಲ್ಲಿ 3 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇಲ್ಲಿ 1/4 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ. ರವೆ ನೀವು ಚಿರೋಟಿ ರವೆ ಆದರೂ ತೊಗೋಬೋದು, ಮಾಮೂಲಿ ಮೀಡಿಯಮ್ ರವೆನಾದರೂ ತೊಗೋಬೋದು. ಇವಾಗ ಏನು ಅಲ್ಲಿ ರೆಬ್ಬಿ ಇಟ್ಕೊಂಡಿದ್ನೋ ನಾನು ತರಿಯಾಗಿ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಾದಮೇಲೆ ಇಲ್ಲಿ ನಾನು 1.5 ಸ್ಪೂನಷ್ಟು ಸಾಲ್ಟ್ ಯೂಸ್ ಮಾಡಿದ್ದೀನಿ. ನೋಡಿ, ಇನ್ ಕೇಸ್ ಏನಾದರೂ ಸಾಲ್ಟ್ ಕಮ್ಮಿ ಇತ್ತು ಅಂದರೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಸಾಲ್ಟ್ ಆ್ಯಡ್ ಮಾಡ್ಕೊಬೋದು ಆಮೇಲೆ ಕೂಡ. ಇವಾಗ ಇಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನಿಮ್ಗೆ ಎಕ್ಸ್ಟ್ರಾ ಗರಂ ಮಸಾಲೆನೂ ಆ್ಯಡ್ ಮಾಡ್ಕೊಬೋದು, ಜೀರಾ ಪೌಡರು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಬರೀ ಧನಿಯಾ ಪೌಡರು, ಜೀರಾ ಪೌಡರು, ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ಖಾರ ಕಮ್ಮಿ ಇತ್ತು ಅಂದರೂ ಕೂಡ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಮಿಕ್ಸ್ ಆಗಬೇಕು, ಮಸಾಲೆ ಎಲ್ಲ ಮಿಕ್ಸ್ ಆಗಿ ಒಂದು ಲೆವೆಲಿಗೆ ಬರುತ್ತೆ ಅದಕ್ಕೆ ನೀವು ಮಿಕ್ಸ್ ಮಾಡಿದ್ಮೇಲೆ. ಇವಾಗ ಇದನ್ನು ಒಂದು 5 ರಿಂದ 10 ನಿಮಿಷ ಸೈಡಲ್ಲಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ಅದರಲ್ಲಿ ಉಪ್ಪು ಖಾರ ಎಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಮಾಡೋಕ್ಕೆ. ನಾನು 5 ನಿಮಿಷ ಸೈಡಲ್ಲಿ ಇಟ್ಟಿದ್ದೆ. ಅದನ್ನು ಇವಾಗ ತೊಗೊಂಡು ಕಟ್ಲೆಟ್ ಶೇಪ್ಗೆ ಅದನ್ನು ತಟ್ಕೋಬೇಕಾಗುತ್ತೆ. ಇಲ್ಲಿ ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪ್ ಮಾಡ್ಕೊತಿದ್ದೀನಿ. ಆದರೆ ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ. ಇದನ್ನು ಬೇಕಾದರೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು 1 ವಾರ ಗಂಟ ಫ್ರಿಜ್ಜಲ್ಲಿ. ಇಲ್ಲಾಂದರೆ ಇದನ್ನು ಹಾಫ್ ಬಾಯ್ಲ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಥರ, ಮಕ್ಕಳು ಬಾಕ್ಸ್ಗೆ ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೊಬೋದು. ತುಂಬ ಹೆಲ್ತಿ ರೆಸಿಪಿ ಇದು. ಇವಾಗ ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡು ಬಟರ್ ಸವರ್ಕೊಳ್ಳಿ ಪ್ಯಾನ್ಗೆ. ಬಟರ್ ಇಲ್ಲ ಅಂದರೆ ಆಯಿಲ್ ಕೂಡ ಯೂಸ್ ಮಾಡ್ಕೊಬೋದು. ನಾನು ಬಟರ್ ಇತ್ತು ಅಂತ ಇಲ್ಲಿ ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಶ್ಯಾಡೋ ಫ್ರೈ ಮಾಡಿಕೊಂಡ್ರೆ ಸಾಕು. ಇದೇನು ಡೀಪ್ ಫ್ರೈ ಮಾಡಬೇಕಂತ ಏನಿಲ್ಲ. ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಕುಕ್ ಮಾಡ್ಕೊಳ್ಳಿ ಒಂದು ಸೈಡು, ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕು ಒಳಗಡೆ ಎಲ್ಲ. ಇವಾಗ ನಾನಿಲ್ಲೊಂದು ಲಿಡ್ ಕ್ಲೋಸ್ ಮಾಡ್ಕೊತೀನಿ. ಲಿಡ್ ಕ್ಲೋಸ್ ಮಾಡ್ಕೊಂಡು ಲೋ ಫ್ಲೇಮಲ್ಲೇ 5 ನಿಮಿಷ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡಾದ್ಮೇಲೆ ನಿಮ್ಗದು ಗೋಲ್ಡನ್ ಬ್ರೌನ್ ಕಲರ್ ಬಂದಿರುತ್ತೆ. ಅದನ್ನು ತಿರುಗಿಸಿ ತಿರ್ಗಾ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳಿ. ಅದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು, ಜಾಸ್ತಿ ಹೈ ಫ್ಲೇಮ್ ಇಕ್ಬೇಡಿ, ಸೀದೋಗ್ಬಿಡುತ್ತೆ. ಎಲ್ಲದನ್ನು ಉಲ್ಟಾ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೊಳ್ಳಿ ಸೈಡಲ್ಲೆಲ್ಲ. ಬಟರ್ ಹಾಕ್ಕೊಂಡಾಗ ಅದು ಇನ್ನೂ ಚೆನ್ನಾಗಿ ಕುಕ್ಕಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ತುಂಬ ಹೆಲ್ತಿ ರೆಸಿಪಿ, ಯಾರು ಬೇಕಾದರೂ ತಿನ್ಬೋದು. ಡಯಟ್ ಮಾಡೋರು ಕೂಡ ತಿನ್ಬೋದು. ಏನು ನಿಮ್ಗೆ ಜಾಸ್ತಿ ಆಯಿಲ್ ಡೀಪ್ ಫ್ರೈ ಎಲ್ಲ ಏನಿರಲ್ಲ, ಬರೀ ಶ್ಯಾಡೋ ಫ್ರೈ ಮಾಡಿರೋದ್ರಿಂದ ತುಂಬ ಹೆಲ್ತಿ ರೆಸಿಪಿ. ಇಲ್ಲಿ ನಾವು ಮೊಳಕೆ ಕಾಳು ಯೂಸ್ ಮಾಡಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ಬೇಕಾದರೆ ವಯಸ್ಸಾದವರು ಕೂಡ ತಿನ್ಬೋದು, ಶುಗರ್ ಪೇಷಂಟ್ಗಳು ಎಲ್ಲ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಇವಾಗೆಲ್ಲ ತಿರ್ಗಿಸಾದ್ಮೇಲೆ ನಾನು ತಿರ್ಗಾ ಲಿಡ್ಡಿಗೆ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಗಿರುತ್ತೆ. ನಿಮಗೆ ಸರ್ವ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾಗಿ ಮಳೆ ಬರುವಾಗ ತಿಂದು ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.